Hi friends, welcome to Avi's Academy. So in this video also we will be taking into consideration an illustration and finding the value of supply and GST payable. So let us see the illustration which is given. So if you see the illustration, it looks lengthy. We'll start evaluating sentence by sentence. So we'll look at the illustration. ಇಲ್ಲಿ ಕೊಟ್ಟಿದ್ದಾರೆ Amar Limited registered in Maharashtra opens a new office in Delhi ಅಂತ ಕೊಟ್ಟಿದ್ದಾರೆ, right? So ಎಲ್ಲಿ ಓಪನ್ ಮಾಡಿರೋದು ಮಹಾರಾಷ್ಟ್ರ, registered in Maharashtra. They opens a new office. ಎಲ್ಲಿ ನ್ಯೂ ಆಫೀಸ್ ಎಲ್ಲಿ ಮಾಡ್ತಾ ಇರೋದು ಅವರು ಡೆಲ್ಲಿಯಲ್ಲಿ ನ್ಯೂ ಆಫೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ರೈಟ್? ಇಟ್ ಈಸ್ ಇನ್ ಡೆಲ್ಲಿ. ಇಟ್ ಪರ್ಚೇಸಸ್ 10 ACs ಫ್ರಮ್ ವೋಲ್ಟಾಸ್ ಮಹಾರಾಷ್ಟ್ರ. ಸೊ ಎಲ್ಲಿಂದ AC ಪರ್ಚೇಸ್ ಮಾಡ್ತಾ ಇದ್ದಾರೆ? ಮಹಾರಾಷ್ಟ್ರದಲ್ಲಿರುವಂತಹ ವೋಲ್ಟಾಸ್ ಕಂಪನಿಯಿಂದ ACಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ? ಡೆಲ್ಲಿಯಲ್ಲಿ. ಟು ಬಿ ಇನ್ಸ್ಟಾಲ್ಡ್ ಎಟ್ ಡೆಲ್ಲಿ ಅಂತ ಕರಿತಾ ಇದ್ದಾರೆ. ಸೊ ಹಾಗಾಗಿ ಗೂಡ್ಸ್ ವಿಚ್ ಇಸ್ AC ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಹೋಗ್ತಾ ಇದೆ, ಸಪ್ಲೈ ಆಗ್ತಾ ಇದೆ. ಸೊ ಮಹಾರಾಷ್ಟ್ರ, ಡೆಲ್ಲಿ, ಟು ಡಿಫ್ರೆಂಟ್ ಸ್ಟೇಟ್ಸ್ ಫ್ರಮ್ GST ಪರ್ಸ್ಪೆಕ್ಟಿವ್. though it is a union territory, under GST we consider Delhi as a state, right? So ಹಾಗಾಗಿ ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಗೂಡ್ಸ್ ಸಪ್ಲೈ ಆಗ್ತಾ ಇದೆ. ಸೊ ವಿಚ್ ಟ್ಯಾಕ್ಸ್ is applicable? You know that, right? Okay, which is IGST. So here they asked compute transaction value. Obviously we have to find out transaction value to arrive at IGST payable and GST payable. Since this is a interstate supply, IGST is chargeable, so GST payable for the month of February 2020. So for February 2020 we have to find out, maybe this transaction has occurred in that month, so that's why they have given in the month of February 2020. Next, let us look into the items which is given. They said expenses not included. So there are certain expenses which are not included in the price of each AC is rupees 76,800. Look at the sentence carefully. They said expenses not included, okay? Then they have given price of each ACs inclusive of IGST 28% is 76,800 rupees. What is this value? So it's a doubt, right? So this is actually, it is not about the expenses, okay? Expenses not included in the price of each AC, okay? So what they have given here is the price of each AC. So this is what they have given. So price of each AC is 76,800 which includes GST. So generally ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಇಂತಹ ವ್ಯಾಲ್ಯೂಸ್ ಕೊಟ್ಟಾಗ ನಾವು ಎಕ್ಸ್ಕ್ಲೂಡಿಂಗ್ GST ಫೈಂಡ್ ಔಟ್ ಮಾಡ್ತೇವೆ, ರೈಟ್? ವಿ ನೋ ದಟ್ ಹೌ ಟು ಫೈಂಡ್ ಔಟ್. ಸೊ ಅದಾದಮೇಲೆ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್. ಈ ಪ್ರೈಸಲ್ಲಿ ಇಲ್ಲಿ ನಂತರ ಕೊಟ್ಟಿರುವಂತಹ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಲಿಲ್ಲ. ಇಫ್ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್, ಸಮ್ ಆಫ್ ದ ಐಟಮ್ಸ್ ವಿ ಹ್ಯಾವ್ ಟು ಇನ್ಕ್ಲೂಡ್, ರೈಟ್? ಫಸ್ಟ್ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು? ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಗೂಡ್ಸನ್ನು ಪ್ಯಾಕ್ ಮಾಡಿದ್ದಾರೆ. ನಥಿಂಗ್ ಬಟ್ ದಿಸ್ ಇಸ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್, ರೈಟ್? ಪ್ಯಾಕೇಜ್ ಎಕ್ಸ್ಪೆನ್ಸಸ್. ಸೊ ಪ್ಯಾಕೇಜ್ ಎಕ್ಸ್ಪೆನ್ಸ್ ಅಗೇನ್ ಇನ್ಸಿಡೆಂಟಲ್ ಚಾರ್ಜ್. ಸೊ ಹಾಗಾಗಿ ಈ 5,000 ಅನ್ನು ಕೂಡ ನಾವು ಇದರೊಂದಿಗೆ ಆ್ಯಡ್ ಮಾಡಬೇಕು, ಓಕೆ? ಸೊ ಇಫ್ ಯು ಸಿ, ದಿಸ್ ಈಸ್ ಈಚ್ AC's price and they have purchased 10 AC. So the total price will be 10 into 76,800 which is 7,68,000. ಆ 7,68,000ಗೆ ಈಚ್ ಆಫ್ ದೀಸ್ ಕಾಂಪೊನೆಂಟ್ಸ್ ಏನೆಲ್ಲ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಅದನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ನಾವು ಆ್ಯಡ್ ಮಾಡ್ತೇವೆ 5,000. ದೆನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಫ್ AC. ಅಗೇನ್ ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಗೂಡ್ಸ್ ಸಪ್ಲೈ ಆಗ್ತಾ ಇದೆ, ರೈಟ್? ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಗೂಡ್ಸ್ ಸಪ್ಲೈ ಆಗ್ತಾ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇನ್ಕರ್ ಮಾಡಬೇಕು ವಿಚ್ ಈಸ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸ್. ಅಗೇನ್ ವಿ ಹ್ಯಾವ್ ಟು ಆ್ಯಡ್ ದಿಸ್ ವ್ಯಾಲ್ಯೂ ಆಸ್ ವೆಲ್. ಆನಂತರ ಕಮಿಷನ್ ಪೇಡ್ ಟು ದ ಏಜೆಂಟ್ಸ್ ಟು ಫಿಕ್ಸ್ ಅಪ್ ದಿ ಅಗ್ರಿಮೆಂಟ್ ಫಾರ್ ಸೇಲ್. ಕಮಿಷನನ್ನು ಪೇಮೆಂಟ್ ಮಾಡಿದ್ದಾರೆ ಈ ಅಗ್ರಿಮೆಂಟನ್ನು ಮಾಡಿಕೊಳ್ಳಿಕ್ಕೆ ಅಮರ್ ಲಿಮಿಟೆಡ್ ಮತ್ತು ವೋಲ್ಟಾಸ್ನೊಂದಿಗೆ. ಸೊ ಕಮಿಷನ್ ಅಗೇನ್ ಆನ್ ಇನ್ಸಿಡೆಂಟಲ್ ಚಾರ್ಜ್. ಸೊ ವಿ ಹ್ಯಾವ್ ಟು ಆ್ಯಡ್ ದಿಸ್ ವ್ಯಾಲ್ಯೂ ಆಸ್ ವೆಲ್. ದೆನ್ ಹೇಳಿದ್ದಾರೆ additional feature charges incurred by the supplier on the request of the buyer for each AC
2000. ಆ ಎ ಸಿ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಮರ್ ಲಿಮಿಟೆಡ್ನವರು, ಅವರು ಏನೋ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಆ ರಿಕ್ವೆಸ್ಟಿಗೋಸ್ಕರ ಎಡಿಷ್ನಲ್ ಫೀಚರ್ ಚಾರ್ಜಸ್, ಯಾವುದೋ ಒಂದು ಸ್ಪೆಷಲ್ ಫೀಚರನ್ನು ಎ ಸಿಯಲ್ಲಿ ನೀವು ಹಾಕಿ ನಮಗೆ ಸೆಂಡ್ ಮಾಡಿ ಅಂತ ವೋಲ್ಟಾಸ್ನವರಿಗೆ ಅಮರ್ ಲಿಮಿಟೆಡ್ನವರು ಆರ್ಡರ್ ಕೊಟ್ಟಿದ್ದಾರೆ. ಸೊ ಆ ಎಡಿಷ್ನಲ್ ಫೀಚರಿಗೆ ವೋಲ್ಟಾಸ್ನವರು ಚಾರ್ಜ್ ಮಾಡ್ತಾ ಇದ್ದಾರೆ. ಎಷ್ಟು? ಪ್ರತಿ ಎ ಸಿಗೆ ಫಾರ್ ಈಚ್ ಎ ಸಿ ₹2000. ಸೊ ಎಷ್ಟು ಎ ಸಿ ಪರ್ಚೇಸ್ ಮಾಡ್ತಾ ಇದ್ದಾರೆ? ದೇ ಆರ್ ಪರ್ಚೇಸಿಂಗ್ 10 ಎ ಸಿ. ಸೊ ಟೋಟಲಿ ಎಷ್ಟಾಗ್ತದೆ ಎಡಿಷ್ನಲ್ ಫೀಚರ್ ಚಾರ್ಜಸ್? 20,000 ಆಗ್ತದೆ. ಸೊ ಇದು ಕೂಡ ಇನ್ಸಿಡೆಂಟಲ್ ಚಾರ್ಜ್. ಸೊ ಇದನ್ನು ಕೂಡ ನಾವು ಪ್ರೈಸಿನೊಂದಿಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ ಐಟಮ್ಸ್ ವಿಚ್ ವಿಲ್ ಬಿ ಆ್ಯಡಿಂಗ್. ಅದಾದಮೇಲೆ ಕೊಟ್ಟಿದ್ದಾರೆ ವೋಲ್ಟಾಸ್ ಸಪ್ಲೈಡ್ ಫಾಲೋವಿಂಗ್ ಐಟಮ್ಸ್, ಆಪ್ಷನಲ್ ಐಟಮ್ಸ್ ಅಲಾಂಗ್ ವಿತ್ ದ ಎ ಸಿ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಐಟಮ್ಸನ್ನು, ಆಪ್ಷನಲ್ ಐಟಮ್ಸನ್ನು ಎ ಸಿಯೊಂದಿಗೆ ಸೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಲೆಟ್ಸ್ ಲುಕ್ ಎಟ್ ದ ಐಟಮ್ಸ್ ಗಿವನ್, ದೆನ್ ವಿ ವಿಲ್ ಡಿಸೈಡ್ ವೆದರ್ ಇಟ್ ಈಸ್ ರಿಯಲಿ ಆಪ್ಷನಲ್ ಆರ್ ನಾಟ್. ಓಕೆ, ನೆಕ್ಸ್ಟ್ 10 ರಿಮೋಟ್ಸ್ ಕಾಸ್ಟಿಂಗ್ ₹6,000. ಅಂದರೆ ರಿಮೋಟನ್ನು ಸಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎ ಸಿ ನೀವು ಪರ್ಚೇಸ್ ಮಾಡಿದಾಗ ವಿದೌಟ್ ರಿಮೋಟ್ ಎ ಸಿಯನ್ನು ಕನ್ವೀನಿಯೆಂಟ್ಲಿ ಆಪರೇಟ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ರೈಟ್? ಸೊ ದಿಸ್ ಈಸ್ ನಾಟ್ ಆ್ಯನ್ ಆಪ್ಷನಲ್ ಐಟಮ್, ದಿಸ್ ಈಸ್ ಅನ್ ಎಸೆನ್ಷಿಯಲ್ ಐಟಮ್. ಓಕೆ, ಸೊ ರಿಮೋಟ್ ಈಸ್ ಬೇಕೇ ಬೇಕು ಎ ಸಿಯನ್ನು ಯೂಸ್ ಮಾಡಲಿಕ್ಕೆ. ಸೊ ಯು ಕ್ಯಾನ್ ಸೇ ರಿಮೋಟ್ ಈಸ್ ಅ ಕಾಂಪೋಸಿಟ್ ಸಪ್ಲೈ. ಐ ಮೀನ್ ರಿಮೋಟ್ ಆ್ಯಂಡ್ ಎ ಸಿಸ್ ಆರ್ ಕಾಂಪೋಸಿಟ್ ಸಪ್ಲೈ, ರೈಟ್? ಸೊ ಎಷ್ಟು ರಿಮೋಟ್? 10 ರಿಮೋಟ್. ಸೊ 10 ಎ ಸಿ ಇದೆ, ಆಬ್ವಿಯಸ್ಲಿ ಯು ನೀಡ್ 10 ರಿಮೋಟ್ಸ್. ಕಾಸ್ಟಿಂಗ್ ₹600 ಈಚ್ ರಿಮೋಟ್ನ ಕಾಸ್ಟ್ ಎಷ್ಟು? 600. ಸೊ 10 ರಿಮೋಟ್ಸ್ ಟೋಟಲ್ ಎಷ್ಟಾಗ್ತದೆ? ಯು ನೋ ದ್ಯಾಟ್. ಆ್ಯಂಡ್ ರೇಟ್ ಆಫ್ GST applicable ಆನ್ ರಿಮೋಟ್ ಮೇ ಬಿ ಸಪರೇಟ್ಲಿ ಇಫ್ ಯು ಆರ್ ಪರ್ಚೇಸಿಂಗ್ ರಿಮೋಟ್. ಮೇ ಬಿ ನೀವೇನು ರಿಮೋಟ್ ಯೂಸ್ ಮಾಡ್ತಾ ಇದ್ದೀರಿ ಅದೊಂದು ಹಾಳಾಗಿದೆ ಅಂತ ತಿಳ್ಕೊಳ್ಳಿ. ಇನ್ ದ್ಯಾಟ್ ಕೇಸ್ ವಿ ಡೋಂಟ್ ಪರ್ಚೇಸ್ ಅ ನ್ಯೂ ಎ ಸಿ, ರೈಟ್? ವಿ ನೀಡ್ ಅ ರಿಮೋಟ್, ವಿ ಗೋ ಆ್ಯಂಡ್ ಪರ್ಚೇಸ್ ದ ನ್ಯೂ ರಿಮೋಟ್. ಸೊ ಹಾಗೆ ನಾವು ಇಂಡಿವಿಜುವಲಿ ರಿಮೋಟ್ ಪರ್ಚೇಸ್ ಮಾಡೋದಾದರೆ ಸೊ 18% GST ಅಪ್ಲೈ ಆಗ್ತದೆ. ಬಟ್ ಇಲ್ಲಿ ಕಲೆಕ್ಟಿವ್ಲಿ ಪರ್ಚೇಸ್ ಮಾಡ್ತಾ ಇರೋದು, ಎ ಸಿ ಪರ್ಚೇಸ್ ಮಾಡ್ತಾ ಇರೋದು. ಸೊ ನಾನು ಇದು ಹೇಳಿದೆ, ರಿಮೋಟ್ ಇಲ್ಲದಿದ್ದರೆ ಎ ಸಿಯನ್ನು ವರ್ಕ್ ಮಾಡಲಿಕ್ಕೆ, ಎ ಸಿಯನ್ನು ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಎ ಸಿ ಮತ್ತು ರಿಮೋಟ್ ಒಂದು ಕಾಂಪೋಸಿಟ್ ಸಪ್ಲೈ ಆಗ್ತದೆ. ಕಾಂಪೋಸಿಟ್ ಸಪ್ಲೈ ಆಗಿದ್ದರೆ ಎಷ್ಟು ಟ್ಯಾಕ್ಸನ್ನು ನಾವು ಚಾರ್ಜ್ ಮಾಡಬೇಕು? ಯು ನೋ ದ್ಯಾಟ್, ರೈಟ್? ಓಕೆ, ಅದಾದಮೇಲೆ ಕೊಟ್ಟಿದ್ದಾರೆ 20 batteries of you remove, that doesn't suit to the sentence there. 20 batteries for the remote costing ₹25 each and the rate of GST applicable is 12%. Again, remote ಇಲ್ಲದಿದ್ದರೆ ಎ ಸಿ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆ್ಯಂಡ್ ಬ್ಯಾಟ್ರಿ ಇಲ್ಲದಿದ್ದರೆ ರಿಮೋಟನ್ನು ಯೂಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ರೈಟ್? ಸೊ ಅಗೇನ್ ಬ್ಯಾಟರಿ ಈಸ್ ಆಲ್ಸೋ ಆನ್ ಎಸೆನ್ಷಿಯಲ್ ಸಪ್ಲೈ, ರೈಟ್? So you can say battery, remote and AC are composite supply. Okay, so 20 batteries. Mostly ಒಂದು ರಿಮೋಟಲ್ಲಿ ಜನರಲಿ 2 ಬ್ಯಾಟ್ರಿ ಬರ್ತದೆ, ರೈಟ್? ಸೊ ಹಾಗಾಗಿ 2 ಬ್ಯಾಟ್ರಿ ಇರುವಂತಹ ರಿಮೋಟ್ ಆಗಿರ್ಬೋದು ಸಪ್ಲೈ ಮಾಡಿರೋದು. ಸೊ ಹಾಗಾಗಿ 20 ಬ್ಯಾಟರೀಸ್ ಬೇಕು. ಕಾಸ್ಟಿಂಗ್ ₹25 ಈಚ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರತಿ ಬ್ಯಾಟ್ರಿಗೆ ₹25. ಸೊ ಟೋಟಲಿ 20 ಬ್ಯಾಟ್ರೀಸ್. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ 25 into 20. ಓಕೆ, ಆ್ಯಂಡ್ ಇಂಡಿವಿಜುವಲಿ ನಾವು ಬ್ಯಾಟ್ರಿ ಪರ್ಚೇಸ್ ಮಾಡೋದಾದರೆ ಅದಕ್ಕೆ 12% GST ಅಪ್ಲೈ ಆಗ್ತದೆ. ಬಟ್ ಇಲ್ಲಿ ನಾವು ಎ ಸಿ ಪರ್ಚೇಸ್ ಮಾಡ್ತಾ ಇರೋದು ಕಾಂಪೋಸಿಟ್ ಸಪ್ಲೈಯ ಕೇಸ್ ಆಗಿರೋದ್ರಿಂದ ಪ್ರಿನ್ಸಿಪಲ್ ಸಪ್ಲೈಗೆ ಎಷ್ಟು ಟ್ಯಾಕ್ಸ್ ಅಪ್ಲೈ ಆಗ್ತದೆ ಅದನ್ನು ನಾವು ಬ್ಯಾಟ್ರಿಗೆ ಮತ್ತು ರಿಮೋಟಿಗೆ ಕೂಡ ಕನ್ಸಿಡರ್ ಮಾಡಬೇಕು. ಹಾಗಾಗಿ ನಾವು ಏನು ಮಾಡ್ತೇವೆ, ರಿಮೋಟಿನ ಟೋಟಲ್ ಕಾಸ್ಟ್ ಇದೆಯಲ್ಲ 600 into 10 ಮತ್ತು ಬ್ಯಾಟ್ರಿಯ ಟೋಟಲ್ ಕಾಸ್ಟ್ 20 into 25, ಅದನ್ನು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ಆ್ಯಡ್ ಮಾಡ್ತೇವೆ. ಓಕೆ, ಸೊ ವಿ ವಿಲ್ ಬಿ ಆ್ಯಡಿಂಗ್ the cost of remote and the cost of battery in the computation of transaction value. ಆನಂತರ ಹೇಳಿದ್ದಾರೆ ಸ್ಪೆಷಲ್ ಡಿಸ್ಕೌಂಟ್ ಆಫ್ ₹200 ಫಾರ್ ಈಚ್ ಎ ಸಿ ಈಸ್ ಗಿವನ್ ಇನ್ ಅಡ್ವಾನ್ಸ್. ಓಕೆ, ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಡ್ವಾನ್ಸ್ ಆಗಿ. ಯಾಕೆ? ನೆಕ್ಸ್ಟ್ ಸೆಂಟೆನ್ಸಲ್ಲಿದೆ, ಇಫ್ ಆಫ್ ₹2,000 ಈಸ್ ಪೇಯ್ಡ್ ವಿತ್ ದ ಆರ್ಡರ್. ಅಂದರೆ ಅಡ್ವಾನ್ಸ್ ಆಫ್ 2 lakh ಆರ್ಡರ್ನೊಂದಿಗೆ ಪೇಮೆಂಟ್ ಮಾಡಿದರೆ ವೋಲ್ಟಾಸ್ನವರು ಅಮರ್ ಲಿಮಿಟೆಡಿಗೆ ಪ್ರತಿ ಎ ಸಿಯ ಮೇಲೆ ₹2,000 ಸ್ಪೆಷಲ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು? ದಿಸ್ ಇಸ್ ಡಿಸ್ಕೌಂಟ್ ಫಾರ್ ಅಡ್ವಾನ್ಸ್ ಪೇಮೆಂಟ್, ರೈಟ್? ಡಿಸ್ಕೌಂಟ್ ಫಾರ್ ಅಡ್ವಾನ್ಸ್ ಪೇಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ನಾಟ್ ಅ ನಾರ್ಮಲ್ ಡಿಸ್ಕೌಂಟ್, ನಾರ್ಮಲ್ ಟ್ರೇಡಲ್ಲಿ ಕೊಡುವಂತಹ ಡಿಸ್ಕೌಂಟ್ ಅಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೋಡೋ ಏನಾಗಿದೆ,
ದ ಬೈಯರ್ ಹ್ಯಾಡ್ ಪೇಯ್ಡ್ ದ ಅಡ್ವಾನ್ಸ್ ವಿತ್ ಆರ್ಡರ್. ಸೊ ಆರ್ಡರ್ ಕೊಡುವಾಗಲೇ 2 lakhs rupees ಅಡ್ವಾನ್ಸನ್ನು ಬೈಯರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಿ ಈಸ್ ಎಲಿಜಿಬಲ್ ಫಾರ್ ಡಿಸ್ಕೌಂಟ್. ಆ ಡಿಸ್ಕೌಂಟನ್ನು ಪ್ರೈಸಿನಿಂದ ಡಿಡಕ್ಟ್ ಮಾಡಿದ್ದಾರೆ. ಓಕೆ, ಬಟ್ ಅದು ನಾರ್ಮಲ್ಲಿ ಕೊಡುವಂತಹ ಡಿಸ್ಕೌಂಟ್ ಆಗಿಲ್ಲದೇ ಇರುವುದರಿಂದ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಅಡ್ವಾನ್ಸ್ ಪೇಮೆಂಟ್ ಅದನ್ನು ನಾವು ಡಿಡಕ್ಟ್ ಆಲ್ರೆಡಿ ಮಾಡಿರೋದ್ರಿಂದ ಅದನ್ನು ಆ್ಯಡ್ ಮಾಡಬೇಕು, ಬಿಕಾಸ್ ದಟ್ ಈಸ್ ನಾಟ್ ಅ ನಾರ್ಮಲ್ ಡಿಸ್ಕೌಂಟ್. ಓಕೆ, ಸೊ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಅಡ್ವಾನ್ಸ್ ಪೇಮೆಂಟ್ ಡಿಡಕ್ಟ್ ಮಾಡಿದ್ದಾರೆ. ಸೊ ನಾವು ಅದನ್ನು ಆ್ಯಡ್ ಮಾಡಬೇಕು. ಸೊ ಇದನ್ನು ಕೂಡ ನಾವು ಆ್ಯಡ್ ಮಾಡೋದು. ಕ್ಲಿಯರ್? ಐ ರಿಪೀಟ್ ದಿಸ್ ಅಗೇನ್. ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಯಾಕೆ? ಫಾರ್ ಅಡ್ವಾನ್ಸ್ ಪೇಮೆಂಟ್. ಆನಂತರ ಹೇಳಿದ್ದಾರೆ ದ ಬೈಯರ್ ಹ್ಯಾಡ್ ಪೇಯ್ಡ್ ದ ಅಡ್ವಾನ್ಸ್. ಬೈಯರ್ ಅಡ್ವಾನ್ಸನ್ನು ಪೇಮೆಂಟ್ ಮಾಡಿರೋದ್ರಿಂದ ಆ ಸ್ಪೆಷಲ್ ಡಿಸ್ಕೌಂಟನ್ನು ಆಫರ್ ಮಾಡಿದ್ದಾರೆ. ಡಿಸ್ಕೌಂಟನ್ನು ನಾವು ಜನರಲಿ ಪ್ರೈಸಿಂದ ಲೆಸ್ ಮಾಡ್ತೇವೆ, ರೈಟ್? ಪ್ರೈಸಿಂದ ಲೆಸ್ ಆಗ್ತದೆ ಡಿಸ್ಕೌಂಟ್. ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕು, ಪ್ರೈಸಿಂದ ಡಿಸ್ಕೌಂಟ್ ಲೆಸ್ ಆಗಿರೋದ್ರಿಂದ ನಾವು ಡಿಸ್ಕೌಂಟಿನ ಕೇಸಲ್ಲಿ ಒಂದು ರೂಲ್ ಇತ್ತು. If that is offered at the time of supply or before the time of supply or discussed before the time of supply, ಅದು ನಾರ್ಮಲ್ ಕೇಸಲ್ಲಿ ಆಫರ್ ಮಾಡುವಂತಹ ಟ್ರೇಡ್ ಡಿಸ್ಕೌಂಟ್ ಮತ್ತು ಕ್ಯಾಶ್ ಡಿಸ್ಕೌಂಟ್. ಬಟ್ ದಿಸ್ ಈಸ್ ಅ ಡಿಸ್ಕೌಂಟ್ ವಿಚ್ ಈಸ್ ಆಫರ್ಡ್ ಫಾರ್ ಅಡ್ವಾನ್ಸ್ ಪೇಮೆಂಟ್. ಅಂತಹ ಡಿಸ್ಕೌಂಟನ್ನು ಲೆಸ್ ಮಾಡಿದರೆ ನಾವು ಅದನ್ನು ಆ್ಯಡ್ ಮಾಡಬೇಕು, ಬಿಕಾಸ್ ಅದನ್ನು GST ಅಂಡರಲ್ಲಿ ಡಿಡಕ್ಷನಿಗೆ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಅಡ್ವಾನ್ಸ್ ಪೇಮೆಂಟ್ ಆರ್ ಡಿಸ್ಕೌಂಟ್ ಫಾರ್ ಅಡ್ವಾನ್ಸ್ ಪೇಮೆಂಟ್ ಲೆಸ್ ಮಾಡಿದರೆ ನಾವು ಆ್ಯಡ್ ಮಾಡಬೇಕು. ಇಲ್ಲಿ ಲೆಸ್ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇಲ್ಲಿ ಹೇಳಿದ್ದಾರೆ ದ ಬೈಯರ್ ಹ್ಯಾಡ್ ಪೇಯ್ಡ್ ದ ಅಡ್ವಾನ್ಸ್. ಸೊ ಅಡ್ವಾನ್ಸನ್ನು ಪೇಮೆಂಟ್ ಮಾಡಿದಾಗ ಅಲ್ಲಿ ಡಿಸ್ಕೌಂಟಿಗೆ ಅವರು ಎಲಿಜಿಬಲ್ ಆಗ್ತಾರೆ, ಅಂದರೆ ಪ್ರೈಸಿಂದ ಅದು ಲೆಸ್ ಆಗಿದೆ ಅಂತ ಅರ್ಥ. ಸೊ ವಿ ಆರ್ ಆ್ಯಡಿಂಗ್ ಇಟ್ ಬ್ಯಾಕ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಟ್ರೀಟ್ ಈಚ್ ಆಫ್ ದ ಐಟಮ್ಸ್. ಲೆಟ್ಸ್ ಸಿ ಹೌ ಟು ಅರೈವ್ ಎಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ GST. ಸೊ ಫಸ್ಟ್ ಏನು ಮಾಡಬೇಕು, ನಾವು ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದನ್ನು ಬರೀಬೇಕು. ಸೊ ವಿ ಹ್ಯಾವ್ ಟು ಡ್ರಾ ದ ಫಾರ್ಮ್ಯಾಟ್. ವಿ ವಿಲ್ ಬಿ ಡೂಯಿಂಗ್ ದ್ಯಾಟ್ ನಾವು. ಸೊ ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಫಾರ್ಮ್ಯಾಟ್ ಹೀಗಿದೆ, ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಸೊ ಒನ್ ಇನ್ಸೈಡ್ ಕಾಲಮ್. ಸೊ ಪ್ರೈಸ್ ಇನ್ಕ್ಲೂಸಿವ್ ಆಫ್ IGST ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ವಿಚ್ ಈಸ್ 76,800 per AC. So they have purchased 10 AC. So total it will be 7,68,000. Since it includes IGST, we have to take it out. Okay, we have to subtract that. So how we will be doing? So 128, because 28% is AC. So 100 plus 28, which is equal to 7,68,000. Okay, so 128 is equal to 7,68,000. We need GST part, which is 28%. How much? If you do cross multiplication, 768 into 28 divided by 128 will give you 1,68,000, which is GST component. So next what we are doing, we are deducting that 7,68,000 minus 1,68,000. So therefore price exclusive of IGST is 6 lakh. Okay, because we are interested in finding out IGST only, but since it is included we are subtracting it. Okay, so 6 lakh exclusive of IGST. ಇದಾದಮೇಲೆ ನಾವು ಕೆಲವೊಂದು ಐಟಮ್ಸನ್ನು ಆ್ಯಡ್ ಮಾಡಬೇಕು. ನಾನು ಎಕ್ಸ್ಪ್ಲೈನ್ ಮಾಡಿದೆ ಯಾವುದೆಲ್ಲ ಐಟಮ್ಸನ್ನು ಆ್ಯಡ್ ಮಾಡಬೇಕು ಅಂತ. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಅದು ಈಚ್ AC ಅಂತ ಕೊಡಲಿಲ್ಲ. ಸೊ ವಿ ವಿಲ್ ಬಿ ಡೈರೆಕ್ಟ್ಲಿ ರೈಟಿಂಗ್ ಟೋಟಲ್ ಅಮೌಂಟ್. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಕಮಿಷನ್ ಪೇಯ್ಡ್ ಟು ಏಜೆಂಟ್ಸ್, ಆನಂತರ ಎಡಿಷನಲ್ ಫೀಚರ್ ಚಾರ್ಜಸ್ ಈಚ್ ACಗೆ ಕೊಟ್ಟಿದ್ದಾರೆ. ಸೊ 2,000 per AC, ಟೋಟಲ್ 10 AC. ಸೊ ಹಾಗಾಗಿ ಎಡಿಷನಲ್ ಫೀಚರ್ಸ್ ಚಾರ್ಜಸ್ 20,000 ಆಗ್ತದೆ. ಓಕೆ, ನೆಕ್ಸ್ಟ್ ನಮಗೆ ಆ್ಯಡ್ ಮಾಡಲಿಕ್ಕಿರೋದು ಅಲ್ಲಿ ಸಪ್ರೇಟ್ ಆಗಿ ಕೊಟ್ಟಿರುವಂಥ ಐಟಮ್. ನಾನು ಕಾಂಪೋಸಿಟ್ ಸಪ್ಲೈ ಅಂತ ಹೇಳಿದೆ, AC, ರಿಮೋಟ್ ಮತ್ತು ಬ್ಯಾಟ್ರಿ ಅಂತ, ರೈಟ್? ಸೊ ಹಾಗಾಗಿ ಆ ಕಾಂಪೊನೆಂಟ್ಸನ್ನು ಕೂಡ ನಾವು ಆ್ಯಡ್ ಮಾಡಬೇಕು. ಕಾಸ್ಟ್ ಆಫ್ ರಿಮೋಟ್ 600 per remote, so 10 remotes, so total equal to 6,000. Anantara cost of batteries, 20 batteries, so 25 each, andre per battery ge 25, so totally 500 ಆಗ್ತದೆ. ಆನಂತರ ಡಿಸ್ಕೌಂಟ್ ಅಲೌಡ್ ಫಾರ್ ಅಡ್ವಾನ್ಸ್ ಪೇಮೆಂಟಿಗೆ ಎಲಿಜಿಬಲ್ ಆಗಿದ್ರು, ಅಂದರೆ ಅದು ಲೆಸ್ ಆಗಿದೆ ಅಂತ ಅರ್ಥ. ಸೊ ನಾವು ಅದನ್ನು ಆ್ಯಡ್ ಬ್ಯಾಕ್ ಮಾಡ್ತಾ ಇದ್ದೇವೆ. ಸೊ ವಿ ವಿಲ್ ಬಿ ಡೂಯಿಂಗ್ ದ್ಯಾಟ್. ಪರ್
ಎ ಸಿಗೆ 2000 ಅಂತ ಕೊಟ್ಟಿದ್ದು ಡಿಸ್ಕೌಂಟ್. ಸೊ 10 AC ಪರ್ಚೇಸ್ ಮಾಡಿದ್ದು, ಹಿ ವಾಸ್ ಎಲಿಜಿಬಲ್ ಫಾರ್ 2000 ಡಿಸ್ಕೌಂಟ್, that was deducted from the price, so hence we are adding it back. Okay, so add ಮಾಡಬೇಕು. ಇದನ್ನು ಎಲ್ಲ ವ್ಯಾಲ್ಯೂಸನ್ನು ಟೋಟಲ್ ಮಾಡಿದಾಗ ನಮಗೆ 70,500 ಬರ್ತದೆ. ನೆಕ್ಸ್ಟ್ ನಾವು 6 ಲ್ಯಾಕಿಗೆ 70,500 ಅನ್ನು ಆ್ಯಡ್ ಮಾಡಬೇಕು. ಸೊ ಬೇರೆ ಯಾವುದೇ ಐಟಮ್ಸನ್ನು ನಮಗೆ ಅಲ್ಲಿ ಡಿಡಕ್ಷನ್ ಮಾಡಲಿಕ್ಕಿಲ್ಲ, ಬಿಕಾಸ್ ಅಲ್ಲಿ ನಾರ್ಮಲ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಮತ್ತು ಟ್ರೇಡ್ ಡಿಸ್ಕೌಂಟ್ ಕೊಡಲಿಲ್ಲ, ಕಾಸ್ಟ್ ಆಫ್ ರಿಟರ್ನೇಬಲ್ ಕಂಟೈನರ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಹಾಗಾಗಿ ವಟ್ ಎವರ್ ದ ವ್ಯಾಲ್ಯೂ ವಿ ಆರ್ ಗೆಟಿಂಗ್ ಆಫ್ಟರ್ ಸಮಿಂಗ್ ಅಪ್, that will be equal to value of taxable supply or transaction value. ಒಮ್ಮೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ ನಂತರ ನಾವು GST ಪೇಬಲ್ ಅನ್ನು ಕ್ಯಾಲ್ಕುಲೇಟ್. ಸೊ ನೆಕ್ಸ್ಟ್ GST ಪೇಬಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು. ಸೊ ಅದನ್ನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕೂಡ ಕರೀತಾರೆ. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದರೆ ನಾವು ಯಾರೀಗ ಪ್ರಾಡಕ್ಟನ್ನು ಸೇಲ್ ಮಾಡಿದ್ದಾರೆ, ಸೊ ವಿಚ್ ಈಸ್ ಅವರ್ ಔಟ್ಪುಟ್, ಅದರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರೋದು. ಸೊ ಇಟ್ ಈಸ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ IGST ಚಾರ್ಜ್ ಮಾಡ್ತಾ ಇದ್ದೇವೆ ಬಿಕಾಸ್ ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಗೂಡ್ಸ್ ಸಪ್ಲೈ ಆಗಿದೆ. ಸೊ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್, ಸೊ IGST ಈಸ್ ಚಾರ್ಜ್ಡ್. ಟ್ರಾನ್ಸಾಕ್ಷನ್ ವ್ಯಾಲ್ಯೂ 6,78,500. 28% ಕನ್ಸಿಡರ್ ಮಾಡ್ತಾ ಇರೋದು ಬಿಕಾಸ್ ಇಟ್ ಈಸ್ ಅ ಕಾಂಪೋಸಿಟ್ ಸಪ್ಲೈ. ಸೊ ಅಲ್ಲಿ 3 ರೇಟ್ಸ್ ಇತ್ತು. AC ಗೆ 28%, ರಿಮೋಟಿಗೆ 18%, ಬ್ಯಾಟ್ರಿಗೆ 12%. ಸೊ ಸಿನ್ಸ್ ದಿಸ್ ಈಸ್ ಅ ಕಾಂಪೋಸಿಟ್ ಸಪ್ಲೈ, what the rate of GST applicable to ಪ್ರಿನ್ಸಿಪಲ್ ಸಪ್ಲೈ ವಿಚ್ ಈಸ್ AC ಪರ್ಚೇಸ್ ಮಾಡ್ತಾ ಇರೋದು. ಸೊ ಇಟ್ ಈಸ್ ಪ್ರಿನ್ಸಿಪಲ್ ಸಪ್ಲೈ. ಸೊ ಅದರ ರೇಟನ್ನೇ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಚಾರ್ಜ್ ಮಾಡಬೇಕು. ಸೊ ಹೆನ್ಸ್ ಐ ಆಮ್ ಚಾರ್ಜಿಂಗ್ 28%. ಸೊ ದೇರ್ ಫೋರ್ ಟೋಟಲ್ GST ಈಸ್ ಈಕ್ವಲ್ ಟು 1,87,740. ಸೊ ಇದಾದಮೇಲೆ ನಮಗೆ 2 ನೋಟ್ ಬರೀಲಿಕ್ಕೆ ಸಿಗ್ತದೆ. ಒಂದು ನೋಟ್ ವಿತ್ ರೆಸ್ಪೆಕ್ಟ್ ಟು GST. ಯಾಕೆ ನಾವು IGST ಚಾರ್ಜ್ ಮಾಡ್ತಾ ಇದ್ದೇವೆ? ಬಿಕಾಸ್ ಇಟ್ ಈಸ್ ಇನ್ಸ್ಟಾಲ್ಡ್ ಎಟ್ ಡೆಲ್ಲಿ ಆಫೀಸ್, ಸಪ್ಲೈಡ್ ಫ್ರಮ್ ಮಹಾರಾಷ್ಟ್ರ. ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಯಾವುದೇ ಅಪ್ಲೈ ಆಗ್ತದೆ, IGST ಅಪ್ಲೈ ಆಗ್ತದೆ. ಅದಕ್ಕೆ ನೋಟ್ ಬರೀತಾ ಇದ್ದೇನೆ. ಸಿನ್ಸ್ ACs ಆರ್ ಟು ಬಿ ಇನ್ಸ್ಟಾಲ್ಡ್ ಎಟ್ ಡೆಲ್ಲಿ ಆಫೀಸ್, ದ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ನ್ಯೂ ಡೆಲ್ಲಿ ಆ್ಯಂಡ್ ಹೆನ್ಸ್ IGST ಈಸ್ ಅಪ್ಲಿಕೇಬಲ್. ಇನ್ನೊಂದು ನಮ್ಮ ಯಾಕೆ 28% ಚಾರ್ಜ್ ಮಾಡ್ತಾ ಇರೋದು ಅಂತ, ಸೊ ಅದಕ್ಕೆ ನೋಟ್ ಕೊಟ್ಟಿದ್ದೇನೆ. ಸಿನ್ಸ್ ರಿಮೋಟ್ಸ್ ಆ್ಯಂಡ್ ಬ್ಯಾಟರೀಸ್ ಆರ್ ನ್ಯಾಚುರಲಿ ಬಂಡಲ್ಡ್ ವಿತ್ AC ಅನ್ನು ಜನರಲಿ ನಾವು ಪರ್ಚೇಸ್ ಮಾಡುವಾಗ ಬ್ಯಾಟ್ರಿ ಮತ್ತು ರಿಮೋಟ್ನೊಂದಿಗೆ ಬ್ಯಾಟ್ರಿ ಇದ್ದೇ ಇರ್ತದೆ. ಸೊ ಹೆನ್ಸ್ ದೇ ಆರ್ ನ್ಯಾಚುರಲಿ ಬಂಡಲ್ಡ್. ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ದೇ ಆರ್ ಕನ್ಸಿಡರ್ಡ್ ಟು ಬಿ ಕಾಂಪೋಸಿಟ್ ಸಪ್ಲೈ. ಸೊ ಅದನ್ನು ಒಟ್ಟಿಗೆ ನಾವು 3 ಕೂಡ ಕಾಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡೋದು. ಆ್ಯಂಡ್ ದೇರ್ ಫೋರ್ ವಿ ಹ್ಯಾವ್ ಟು ಚಾರ್ಜ್ ದ ರೇಟ್ ಆಫ್ GST ಅಪ್ಲಿಕೇಬಲ್ ಟು ಪ್ರಿನ್ಸಿಪಲ್ ಸಪ್ಲೈ. ಅಂದರೆ AC ಪ್ರಿನ್ಸಿಪಲ್ ಸಪ್ಲೈ ಆಗಿದೆ, ಅದಕ್ಕೆ ಎಷ್ಟು GST ಅಪ್ಲೈ ಆಗ್ತದೆ ವಿಚ್ ಇಸ್ 28%. ಅದನ್ನೇ ನಾವು ಎಂಟೈರ್ ಸಪ್ಲೈಗೆ ಚಾರ್ಜ್ ಮಾಡಬೇಕು ಅಂತ ನೋಟ್ ಬರೆದಿದ್ದೇನೆ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. Thank you for watching the video. In this video I have discussed about finding out GST payable and transaction value in case of a composite supply. So if you like the video, please like, comment, share, and if you have not hit the subscribe button yet, please hit the subscribe button. Thank you.